ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಅವರು ಪದೇ ಪದೇ ವನದುರ್ಗೆ ಮಂತ್ರವನ್ನು ಹೇಳ್ಕೊಳ್ತಿರ್ತಾರೆ. ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಾಗಿರ್ಬೋದು, ಅವರು ವಿನ್ ಆಗುವಂತಹ ಕ್ಷಣದಲ್ಲಂತೂ ಅವರು ಪದೇ ಪದೇ ಆ ಒಂದು ಮಂತ್ರವನ್ನು ಹೇಳ್ತಾ ಇರ್ತಾರೆ. ಕೆಲವೊಂದು ಬಾರಿ ಮಂಜಣ್ಣ ಅವರಿಗೋಸ್ಕರನೂ ಸಹ ಈ ಒಂದು ಮಂತ್ರವನ್ನು ಹೇಳ್ತಿರ್ತಾರೆ. ಲೈಕ್ ಮಂಜಣ್ಣ ಅವರು ಯಾವುದಾದ್ರೂ ಒಂದು ಟಾಸ್ಕನ್ನು ಆಡಬೇಕಾದ್ರೆ ಅವರು ವಿನ್ ಆಗಲಿ ಅಂತ ಕೇಳಿಕೊಂಡು ವನದುರ್ಗೆಯನ್ನು ನೆನಪಿಸ್ಕೊಳ್ತಿರ್ತಾರೆ. ಹಾಗೆ ಗೌತಮಿಯವರು ಸಹ ಯಾವುದೇ ಒಂದು ಟಾಸ್ಕನ್ನು ಆಡುವ ಸಮಯದಲ್ಲೂ ಅದು ಎಷ್ಟೇ ಕಾನ್ಸಂಟ್ರೇಟ್ ಮಾಡಿ ಆಡಬೇಕಾದಂತಹ ಟಾಸ್ಕ್ ಆದರೂ ಸರಿ, ಇವರು ಆ ಒಂದು ಮಂತ್ರವನ್ನು ಜಪಿಸ್ತಾನೆ ಇವರು ಟಾಸ್ಕ್ಗಳನ್ನು ಆಡ್ತಾ ಇರ್ತಾರೆ. ಆ್ಯಂಡ್ ಆಡಿ ಆ ಟಾಸ್ಕ್ಗಳಲ್ಲಿ ವಿನ್ ಆಗಿದ್ದು ಸಹ ಇದೆ. ಸೊ ಈ ಒಂದು ಕಾರಣಕ್ಕೆ ಆ ವನದುರ್ಗೆ ದೇವಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಹಾಗಾದರೆ ಆ ವನದುರ್ಗೆ ದೇವಸ್ಥಾನ ಎಲ್ಲಿದೆ, ಅದರ ಮಹತ್ವ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಥವಾ ಮೊದಲನೇ ಬಾರಿ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ ಸ್ನೇಹಿತರೆ, ಸತ್ಯ ಸೀರಿಯಲ್ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಂತಹ ಗೌತಮಿ ಜಾಧವ್ ಅವರು ಈಗ ಸದ್ಯಕ್ಕೆ ಸೀರಿಯಲ್ಗಳನ್ನೆಲ್ಲ ಮುಗಿಸಿ ಬಿಗ್ ಬಾಸ್ ಮನೆಯೊಳಗೆ ರಾರಾಜಿಸ್ತಿದ್ದಾರೆ. ಇಷ್ಟು ದಿವಸ ಚೆನ್ನಾಗಿ ಆಡಿಕೊಂಡು ಬರ್ತಿದ್ದಂತಹ ಗೌತಮಿ ಅವರು ಈ ವಾರ ಫಿನಾಲೆ ಟಿಕೆಟನ್ನು ಮಿಸ್ ಮಾಡಿಕೊಂಡು ಬಹಳ ಬೇಸರದಿಂದಿದ್ದಾರೆ. ಸಖತ್ತು ಪಾಸಿಟಿವ್ ಆಗಿ ಆಟಗಳನ್ನು ಶುರು ಮಾಡಿದಂತಹ ಗೌತಮಿ ಜಾಧವ್ ಅವರು ಪ್ರತಿದಿನ ಕೂಡ ಬಿಗ್ ಬಾಸ್ ಮನೆಯೊಳಗೆ ಇರುವಂತಹ ದೇವಿಗೆ ಪೂಜೆ ಮಾಡಿ ತಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತಾರೆ. ಬರೀ ಪೂಜೆ ಮಾಡೋದಲ್ಲ, ದೇವರ ಜಪವನ್ನು ಮಾಡ್ತಾರೆ, ಬಿಗ್ ಬಾಸ್ ಮನೆಯೊಳಗೆ ಧ್ಯಾನವನ್ನು ಸಹ ಮಾಡ್ತಾರೆ. ಆ್ಯಂಡ್ ಈ ಒಂದು ಸಮಯದಲ್ಲಿ ಅವರು ವನದುರ್ಗೆ ಮಂತ್ರವನ್ನು ಮರೆಯಲಾರದೆ ಪ್ರತಿನಿತ್ಯವೂ ಸಹ ಪಠಿಸ್ತಾನೆ ಇರ್ತಾರೆ. ಬಿಗ್ ಬಾಸ್ ಮನೆಯೊಳಗೆ ವಾರದ ಕ್ಯಾಪ್ಟನ್ ಆಗಲು ಟಾಸ್ಕ್ ಕೊಟ್ಟಾಗಲೂ ಸಹ ಗೌತಮಿಯವರು ವನದುರ್ಗೆ ಮಂತ್ರವನ್ನು ಹೇಳಿಕೊಂಡೇ ಟಾಸ್ಕ್ಗಳನ್ನು ಆಡಿರ್ತಾರೆ. ಆ್ಯಂಡ್ ಆ ಒಂದು ಟಾಸ್ಕಲ್ಲಿ ವಿನ್ ಸಹ ಆಗ್ತಾರೆ ಗೌತಮಿ ಜಾಧವ್ ಅವರು. ಬರೀ ಅದೊಂದು ಟಾಸ್ಕ್ ಅಂತ ಅಲ್ಲ, ಬೇರೆ ಯಾವುದೇ ಟಾಸ್ಕ್ ಕೊಟ್ಟರು ಆ ಒಂದು ಟಾಸ್ಕ್ ಆಡುವ ಸಮಯದಲ್ಲಿ ಗೌತಮಿ ಜಾಧವ್ ಅವರು ವನದುರ್ಗೆಯ ಮಂತ್ರವನ್ನು ಜಪಿಸ್ತಾನೆ ಇರ್ತಾರೆ. ಬರೀ ಇವ್ರಿಗೋಸ್ಕರ ಮಾತ್ರ ಅಲ್ಲ, ಮಂಜು ಅವರು ಆಟ ಆಡುವಾಗಲೂ ಸಹ ಗೌತಮಿ ಜಾಧವ್ ಅವರು ವನದುರ್ಗೆ ಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಲೈಕ್ ಮಂಜು ಅವರು ಕೂಡ ಆಟಗಳಲ್ಲಿ ಗೆದ್ದು ಬರಲಿ ಅಂತ ಹೇಳಿ ವನದುರ್ಗೆಯನ್ನು ಕೇಳ್ಕೊಳ್ತಿರ್ತಾರೆ. ಆ್ಯಂಡ್ ವನದುರ್ಗೆಯನ್ನು ಗೌತಮಿ ಜಾಧವ್ ಅವರು ಇಷ್ಟು ನಂಬಲು ಕಾರಣ ಏನು ಎಂಬುದನ್ನು ಗೌತಮಿ ಜಾಧವ್ ಅವರೇ ಸ್ವತಃ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಿದೆ. ಆ ಒಂದು ವಿಡಿಯೋ ವೈರಲ್ ಆದ ನಂತರ ಎಲ್ರಿಗೂ ಗೊತ್ತಾಗ್ತಿದೆ ಗೌತಮಿ ಜಾಧವ್ ಅವರು ಏನಕ್ಕಾಗಿ ವನದುರ್ಗೆಯನ್ನು ಇಷ್ಟು ಪಠಿಸ್ತಾರೆ ಅಂತ ಹೇಳಿ. ಅಂದರೆ ಗೌತಮಿ ಹೇಳಿರುವ ಪ್ರಕಾರ ಗೌತಮಿ ಅವರು ಕಳೆದ 6ರಿಂದ 8 ವರ್ಷದಿಂದ ಅವರು ಸಸ್ಯಾಹಾರಿಯಾಗಿದ್ದಾರೆ. ಅವರು ಮೊದಲಿಗೆ ನಾನ್ ವೆಜ್ಜನ್ನು ತಿಂತಿದ್ರು. ಬಟ್ ವನದುರ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಅವರು ನಾನ್ ವೆಜ್ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಅವರು ಮಂಗಳೂರಿನಲ್ಲಿ ಇರುವಂತಹ ವನದುರ್ಗೆಗೆ 108 ದಿನಗಳ ಕಾಲ ಪೂಜೆಯನ್ನು ಮಾಡಿದ್ದಾರೆ. ಆ ಒಂದು ಪೂಜೆಯನ್ನು ಮಾಡುವಾಗ ನಾನ್ ವೆಜ್ ತಿನ್ನುವಂತಿರಲ್ಲ. ಸೊ ಆ ಒಂದು ಪೂಜೆ ಟೈಮಲ್ಲಿ ಇವರು ನಾನ್ ವೆಜ್ ತಿನ್ನೋದನ್ನು ಬಿಟ್ಟಿರ್ತಾರೆ. ಬಟ್ ಆ ಒಂದು ಪೂಜೆ ಕಂಪ್ಲೀಟ್ ಆದ ನಂತರವೂ ಸಹ ಇವರಿಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಗೌತಮಿ ಜಾಧವ್ ಅವರು ನಾನ್ ವೆಜ್ಜನ್ನು ತಿನ್ನೋದನ್ನು ಕಂಪ್ಲೀಟಾಗೇ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಗೌತಮಿ ಜಾಧವ್ ಅವರು ಸುಮಾರು 9 ವರ್ಷಗಳಿಂದ ಪ್ರತಿ ತಿಂಗಳು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಆ್ಯಂಡ್ ಈ ಒಂದು ವನದುರ್ಗೆ ಎಂಬ ದೇವಸ್ಥಾನವು ಗೌತಮಿ ಜಾಧವ್ ಅವರ ಮನೆ ದೇವರು ಕೂಡ ಅಲ್ಲ, ಬಟ್ ಗೌತಮಿ ಜಾಧವ್ ಅವರು ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡ್ತಿರುವಂತಹ ಒಂದು ದೇವರು ಇದು. ಸೊ ಈ ಒಂದು ಕಾರಣಕ್ಕಾಗಿ ಗೌತಮಿ ಜಾಧವ್ ಅವರು ತಿಂಗಳಿಗೆ ಒಮ್ಮೆ ಆದರೂ ಈ ಒಂದು ದೇವಿಯ ದರ್ಶನವನ್ನು ಪಡಿತಾರೆ. ಆ್ಯಂಡ್ ವನದುರ್ಗೆಯ ದೇವಿ ದರ್ಶನ ಆದ ನಂತರ ಗೌತಮಿಯವರ ಬಾಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ತುಂಬ ಪಾಸಿಟಿವಿಟಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಆ್ಯಂಡ್ ಯಾವುದೇ ವಿಚಾರವನ್ನು ತುಂಬ ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಅವರು ಕಲ್ತ್ಕೊಂಡಿದ್ದಾರೆ. ಆ್ಯಂಡ್ ಅವರ ಲೈಫಲ್ಲೂ ಕೂಡ ತುಂಬ ಒಳ್ಳೆಯ ವಿಚಾರಗಳು ಆಗಿದೆ. ಸೊ ಈ ಒಂದು ಕಾರಣಕ್ಕಾಗಿ ಅವರು ವನದುರ್ಗೆಯನ್ನು ತುಂಬ ನಂಬ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಜನಗಳು ಹೇಳ್ತಾರೆ ದೇವರು ಅಂತಂದರೆ ಮೂಢನಂಬಿಕೆ ಅಂತ. ಬಟ್ ಈ ಒಂದು ಸ್ಥಳಕ್ಕೆ ನಂಬಿಕೆಯನ್ನು ಇಟ್ಟು ದೇವಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಗೌತಮಿ ಜಾಧವ್ ಅವರು ಹೇಳಿದ್ದಾರೆ. ಆ್ಯಂಡ್ ಅಲ್ಲಿ ಪೂಜೆ ಮಾಡಿರುವಂತಹ ಐನೋರುಗಳು ಸಹ ಹೇಳೋದು ಇದನ್ನೇ, ಇಲ್ಲಿ ನಂಬಿಕೆ ಇಟ್ಟು ಬಂದು ಪೂಜೆಯನ್ನು ಸಲ್ಲಿಸಿದ್ದೀರಾ ಅಂತಂದರೆ ನೀವು ಕೇಳ್ಕೊಂಡಿದ್ದು ಎಲ್ಲವೂ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ ಅವರು ಸಹ ಹೇಳ್ತಾರೆ. ಆ್ಯಂಡ್ ಇಷ್ಟೇ ಅಲ್ಲ, ಗೌತಮಿ ಜಾಧವ್ ಅವರು ವನತೈಲಂ ಎನ್ನುವಂತಹ ಆಯಿಲ್ ಬ್ರ್ಯಾಂಡನ್ನು ಸಹ ಇವರು ನಡೆಸ್ತಿದ್ದಾರೆ. ಸೊ ಆ ಒಂದು ವನತೈಲಂ ಅನ್ನುವ ಹೆಸರನ್ನು ಸಹ ಅವರು ಆ ದೇವಿಯನ್ನು ನಂಬಿಟ್ಟೆ ಆ ಒಂದು ಹೆಸರನ್ನು ಸಹ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಬಿಗ್ ಬಾಸಲ್ಲಿ ನೋಡಿರ್ಬೋದು, ಗೌತಮಿ ಜಾಧವ್ ಅವರ ಹೇರ್ಸ್ ತುಂಬಾ ಹೆಲ್ದಿ ಆಗಿದೆ ಆ್ಯಂಡ್ ತುಂಬಾ ಥಿಕ್ಕಾಗೂ ಕೂಡ ಇದೆ ಆ್ಯಂಡ್ ತುಂಬಾ ಲಾಂಗ್ ಆಗೂ ಕೂಡ ಇದೆ. ಅವರ ಕೂದಲೇ ಅವರ ಸೌಂದರ್ಯಕ್ಕೆ ಒಂದು ಮೆರುಗು ಅಂತಲೇ ಹೇಳ್ಬೋದು.
ಆ ರೀತಿ ಅವರು ತಮ್ಮ ಕೂದಲನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ವರ್ಷಗಳಿಂದ ಅವರು ಪ್ರಿಪೇರ್ ಮಾಡುವಂತಹ ಆಯಿಲನ್ನೇ ಅವರ ತಲೆಗೆ ಯೂಸ್ ಮಾಡ್ತಿದ್ದಿದ್ದು. ಆ್ಯಂಡ್ ಸೊ ಆ ಒಂದು ಕಾರಣಕ್ಕೆ ಅವರ ಕೂದಲು ಅಷ್ಟು ಹೆಲ್ದಿಯಾಗಿರಲು ಸಾಧ್ಯ ಆಗಿದೆ. ಸೊ ಈ ಒಂದು ಕಾರಣಕ್ಕೆ ಗೌತಮಿ ಜಾಧವ್ ಅವರ ತಮ್ಮ ಒಂದು ಐಡಿಯಾನ ಕೊಡ್ತಾನೆ, ಲೈಕ್ ನೀನು ಪ್ರಿಪೇರ್ ಮಾಡುವ ಆಯಿಲನ್ನು ಸೇಲ್ ಮಾಡು ಅಂತ ಹೇಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಗೌತಮಿ ಜಾಧವ್ ಅವರು ಆಯಿಲ್ ಬ್ರ್ಯಾಂಡನ್ನು ತಯಾರು ಮಾಡ್ತಾರೆ. ಈ ಒಂದು ಆಯಿಲ್ಗೆ ಗೌತಮಿ ಜಾಧವ್ ಅವರು ವನತೈಲಂ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ ಗೌತಮಿ ಜಾಧವ್ ಅವರು ಎಷ್ಟು ಆ ವನದುರ್ಗೆಯನ್ನು ಅಳವಡಿಸ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಅಂತ. ಆ್ಯಂಡ್ ಗೌತಮಿ ಜಾಧವ್ ಅವರು ಹೇಳುವ ಪ್ರಕಾರ ವನದುರ್ಗೆಯನ್ನು ಪಠಿಸ್ತಿದ್ರೆ ಕೆಟ್ಟ ಗ್ರಹಗಳ ಅಥವಾ ಕೆಟ್ಟ ಶಕ್ತಿಗಳ ಬಾಧೆ ಅವ್ರಿಗೆ ಇರೋದಿಲ್ವಂತೆ. ಯಾರೇ ಆದ್ರೂ ವನದುರ್ಗೆ ಮಂತ್ರವನ್ನು ಪಠಿಸ್ಬೋದು. ಅವ್ರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟದ್ದು ಅಂದರೆ ಮಾಟ ಮಂತ್ರ, ಈ ಕಣ್ಣು ಕಟ್ಟೋದು, ಈ ರೀತಿ ಎಲ್ಲ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಗೌತಮಿಯವರು ಹೇಳಿದ್ದಾರೆ. ಬರೀ ಕೆಟ್ಟ ಗ್ರಹಗಳ ಅಥವಾ ಮಾಟ ಮಂತ್ರ ಅಂತಲೇ ಅಲ್ಲ, ಯಾವುದೇ ಒಂದು ಜಮೀನಿನ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಾಗಿರ್ಬೋದು, ಮನೆಯೊಳಗಡೆ ಹಣಕಾಸಿನ ಸಮಸ್ಯೆಗಳಿಗಾಗಿರ್ಬೋದು, ಈ ಎಲ್ಲ ರೀತಿಯ ಕಷ್ಟಗಳಿಗೆ ಈ ಒಂದು ವನದುರ್ಗೆ ಹತ್ರ ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ಗೌತಮಿ ಜಾಧವ್ ಅವರು ವನದುರ್ಗೆ ಮಂತ್ರವನ್ನು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಆ ಒಂದು ಮಂತ್ರವನ್ನು ಈಗ ನಾನು ಸ್ಕ್ರೀನ್ ಮೇಲೆ ಸಹ ಹಾಕಿರ್ತೀನಿ, ನೀವು ಕೂಡ ಅದನ್ನು ಕಲ್ತ್ಕೋಬೋದು. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಮಂತ್ರವನ್ನೇ ಗೌತಮಿ ಜಾಧವ್ ಅವರು ಪದೇ ಪದೇ ಬಿಗ್ ಬಾಸ್ ಮನೆ ಒಳಗೆ ಪಠಿಸ್ತಿರ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆನೆ ಅಂತ ಅಲ್ಲ, ಕಳೆದ 9 ವರ್ಷಗಳಿಂದ ಅವರು ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಾ ಬಂದಿದ್ದಾರೆ. ಆ್ಯಂಡ್ ಈ ದೇವಿಯನ್ನು ನಂಬ್ಕೊಂಡೇ ಇದ್ದಾರೆ. ಆ್ಯಂಡ್ ಈ ಒಂದು ದೇವಿನ ನಂಬಿದ್ರೆ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಆ್ಯಂಡ್ ಅವರ ಒಂದು ನಂಬಿಕೆಗೆ ನಾವೆಲ್ಲರೂ ಸಹ ಗೌರವವನ್ನು ಕೊಡೋಣ. ಅವರು ದೇವಿ ಮಂತ್ರವನ್ನಾದರೂ ಹೇಳ್ಕೊಳ್ಳಿ ಅಥವಾ ಏನಾದರೂ ಹೇಳ್ಕೊಳ್ಳಿ, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕೋದನ್ನು ಬಿಟ್ಟು ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹಾಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.